ಸ್ನೇಹಿತರೆ, ನಾನಿವತ್ತು NKR ಕನ್ನಡ ವಾಹಿನಿಯಲ್ಲಿ ನಮ್ಮೂರಿನ ವಿಶೇಷವಾದ ಹಲಸಿನ ಹಣ್ಣಿನ ಇಡ್ಲಿ ಮತ್ತು ಹಲಸಿನ ಬೀಜದ ಚಕ್ಕುಲಿಯನ್ನು ಮಾಡೋಕ್ಕೆ ಕರೆದಿದ್ದರಿಂದ ಹೋಗಿದ್ದೆ. ನನಗೆ ಇವೆಲ್ಲ ಗಿಫ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಆ ಅಡುಗೆಗಳೆಲ್ಲ ಅವರಿಗೆ ತುಂಬ ಖುಷಿಯಾಗಿತ್ತು. ನಾನು ಯಾವ ರೀತಿಯಾಗಿ ಅಡುಗೆ ಮಾಡಿದ್ದೆ, ಆ್ಯಂಕರ್ ಅಂಬಿಕಾ ಅವ್ರ ಜೊತೆಗೆ ನನ್ನ ಮಾತುಕತೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನೆಲ್ಲ NKR ಕನ್ನಡ ವಾಹಿನಿ ಚಾನೆಲ್ನಲ್ಲಿ ನೋಡಬಹುದು. ಹಾಗೆ ಗೆಳತಿ ಸ್ವರೂಪ ಅವರು ಸಹ ಇಂದು NKR ಕನ್ನಡ ವಾಹಿನಿಯಲ್ಲಿ ತಮ್ಮ ಕೈ ರುಚಿಯನ್ನು ತೋರಿಸಿದ್ದರು. ತುಂಬ ವರ್ಷಗಳ ನಂತರ ಸ್ವರೂಪ ಅವರ ಭೇಟಿಯು ಸ್ಟುಡಿಯೋ ಸಮೀಪದಲ್ಲಿ ಆಗಿ ತುಂಬ ಖುಷಿಯನ್ನು ಕೊಟ್ಟಿತ್ತು. ಹಾಗೆ ಅವರ ಕೈ ರುಚಿಯಲ್ಲೂ ಏನೆಲ್ಲ ಮಾಡಿದ್ದರು ಅನ್ನೋದನ್ನು NKR ಕನ್ನಡ ವಾಹಿನಿಯಲ್ಲಿ ತಾವು ನೋಡಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇದೊಂದು ಖುಷಿಯ ಕ್ಷಣವು ಇಂದಿನ ದಿನವೂ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನಮಗೆ ಮೇಕಪ್ ಮಾಡಿದ ಹೇಮಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಾನೀಗ NKR TVಗೆ ಅಡುಗೆ ಮಾಡೋಕ್ಕೆ ಅಂತ ಬಂದಿದ್ದೆ. ನಮಗೆ ಆ್ಯಂಕರ್ ಆಗಿ ಅಂಬಿಕಾ ಅವರು ಇದ್ದಾರೆ. ಖುಷಿ ಆಯಿತು ನೋಡಿ. ನಾವಿಬ್ಬರು ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಈಗ ಯಾವ ರೀತಿ ಅಡುಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಈಗ ಥ್ಯಾಂಕ್ ಯು. ನಮ್ಮ ಕಿಚನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ಓಕೆ, ಥ್ಯಾಂಕ್ ಯು. ನಾವು NKR ಕನ್ನಡ TVಯಲ್ಲಿ ಅಡುಗೆ ಮಾಡ್ತೀವಿ. ಇದರ ತೆರೆ ಹಿಂದೆನೂ ಎಷ್ಟು ಮಂದಿ ಕೆಲಸ ಮಾಡ್ತಾರೆ. ಇವರನ್ನೆಲ್ಲ ನಮ್ಮನ್ನು ಇವರು ಸೆರೆ ಹಿಡಿತಾರೆ, ಇವರನ್ನು ನಾನು ಸೆರೆ ಹಿಡಿತಾ ಇದ್ದೀನಿ. ನಮ್ಮಿಷ್ಟದ ಯಾವುದಾದ್ರೂ 2 ಅಡುಗೆಗಳನ್ನು ಮಾಡೋಕ್ಕೆ ಹೇಳಿದರು. ನಾನು ಮೊದಲನೇದಾಗಿ ಹಲಸಿನ ಹಣ್ಣಿನ ಇಡ್ಲಿ ಮಾಡಿದ್ದೆ. ಹಾಗೆ ಹಲಸಿನ ಬೀಜದಿಂದ ಚಕ್ಕುಲಿಯನ್ನು ಮಾಡಿದ್ದೆ. 2 ಅಡುಗೆಗಳು ಚೆನ್ನಾಗಿದ್ದವು ಅಂತ ಅಂಬಿಕಾ ಅವರು ಹೇಳಿದಷ್ಟೇ ಅಲ್ಲದೆ ತೆರೆಯ ಹಿಂದೆ ಕೆಲಸ ಮಾಡುವವರೆಲ್ಲರಿಗೂ ತುಂಬ ಖುಷಿಯನ್ನು ಕೊಟ್ಟಿದ್ದವು. ನೋಡಿ ಇವರಿಗೆಲ್ಲ ನೀವೆಲ್ಲ ಹೇಗಿತ್ತು ಹೇಳಿ ನಮ್ಮೂರಿನ ಹಲಸಿನ ಇಡ್ಲಿ. ನೋಡಿ ನೋಡಿ, ಅದೇ ಎಲ್ಲರೂ ತಿಂತಾ ಇದ್ದಾರೆ. ಅದಕ್ಕೆ ಕೇಳಿದ್ರು ನಮ್ಮೂರಿನ ಸ್ಪೆಷಲ್ಲು. ನಾವಿಲ್ಲಿ ಬೆಂಗಳೂರಿನಲ್ಲಿ ಸಾಂಪ್ರದಾಯಿಕ ನಮ್ಮೂರಿನವರು ಇದ್ದಾರೆ ಇಲ್ಲಿ ಒಬ್ಬರು. ಅವರಿಗೆ ನಾವು ಹೊನ್ನಾವರ ಹೇಳಿದ್ದೆ ತುಂಬ ಖುಷಿಯಾಗಿ ನಮ್ಮೂರಿನ ಅಡುಗೆನೂ ತೋರಿಸೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ನೋಡುವ ನಮ್ಮೂರಿನಲ್ಲಿ ಸ್ಪೆಷಲಾಗಿ ಮಾಡುವಂಥ ಕಡಲೆ ಸಾಂಬಾರು. ಅದೇ ಕಡಲೆ ಸಾಂಬಾರು ಮಾಡಿ ತೋರಿಸ್ತೀವಿ. ಅದೇ ನಾನು ಹೇಳೋದು, ತೆರೆ ಮುಂದೆ ನಾವು ಇಷ್ಟೇ ಮಂದಿ ನೋಡಿರ್ತೀವಿ, ತೆರೆ ಹಿಂದೆ ಎಷ್ಟೊಂದು ಮಂದಿ ಕೆಲಸ ಮಾಡಿರ್ತಾರೆ. ಅವರು ಖುಷಿಯಿಂದ ಹೀಗೆಲ್ಲ ಮಾಡಿದಾಗ ತಿಂದು ಖುಷಿ ಪಟ್ಟಾಗ ನಮಗೂ ಖುಷಿ ಆಗುತ್ತೆ, ಮಾಡಿದವರಿಗೂ ಖುಷಿ ಇರುತ್ತೆ. ಚೆನ್ನಾಗಿದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಅದೇ ಮನೆ ಬನ್ನಿ ಒಂದು ಸಲ ಮಾಡಿಕೊಡೋಣ. ನಾವು ಪಲ್ಪ್ ತೆಗೆದಿಟ್ಕೊಳ್ತೀವಿ, ಅದನ್ನು ಹೇಳೋಕೆ ಮರ್ತೇನೆ ನಾನು. ಹಲಸಿನ ಬೀಜದ ಚಕ್ಕುಲಿಯನ್ನು ಮಾಡೋಕ್ಕೂ ಸಹ ಅವರೇ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಚಕ್ಕುಲಿ ಮಾಡೋಕ್ಕೆ ಹೇಮಾ ಅವರು ನಮಗೆ ಅಲ್ಲ ಮೇಕಪ್ ಮಾಡೋದಷ್ಟೇ ಅಲ್ಲ, ಚಕ್ಕುಲಿಗೂ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ತೆರೆ ಹಿಂದಿ NKR ಕನ್ನಡ ವಾಹಿನಿ ತೆರೆ ಹಿಂದಿದ್ದವರಿಗೆಲ್ಲ ಚಕ್ಕುಲಿ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ನೋಡಿ ಯಾವ ರೀತಿ ಮಾಡಿದ್ದು ಅನ್ನೋದನ್ನು ಚಾನಲ್ನಲ್ಲಿ ಯೂಟ್ಯೂಬ್ನಲ್ಲಿ ಬರುತ್ತೆ ಅಥವಾ ಲೈವ್ ಆಗಿ ನೋಡ್ಬೋದು. ತುಂಬ ಧನ್ಯವಾದ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತಿನ ದಿನ ಖುಷಿ ಆಯಿತು. ಓಕೆ, ಕ್ಯಾಮ್ರಾ ಮೆನ್ ಜೊತೆಗೆ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲರ ಜೊತೆ ನಾನಿದ್ದೀನಿ. ಹೀಗೆ ಇಂದಿನ ದಿನವು ನಮ್ಮಿಬ್ಬರಿಗೂ ತುಂಬ ಖುಷಿಯನ್ನು ಕೊಟ್ಟಿದ್ದ ಈ ಕ್ಷಣವು ನಿಮಗೂ ಖುಷಿಯನ್ನು ಕೊಡಬಹುದು. ಆ್ಯಂಕರ್ ಅಂಬಿಕಾ ಅವ್ರ ಜೊತೆಗೆ ಮಾತನಾಡುತ್ತಾ ಅಡುಗೆ ಮಾಡಿದ್ದಂತೂ ಮನೆ ಜನರೊಡನೆ ಮಾತನಾಡಿದಂತೆಯೇ ಇತ್ತು. NKR ಕನ್ನಡ ವಾಹಿನಿ ಸ್ವಾದ ಸಂಭ್ರಮದಲ್ಲಿ ಇವೆರಡೂ ಸವಿರುಚಿಗಳನ್ನಷ್ಟೇ ಅಲ್ಲದೆ ಅನೇಕ ಗೆಳತಿಯರು ಈ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೈ ರುಚಿಯನ್ನು ತೋರಿಸಿದ್ದಾರೆ. ಈ ಸುಂದರ ಅವಕಾಶವನ್ನು ಮಾಡಿಕೊಟ್ಟ NKR ಕನ್ನಡ ವಾಹಿನಿಯವರಿಗೂ ವಿಡಿಯೋವನ್ನು ನೋಡಿ ಪ್ರೋತ್ಸಾಹ ನೀಡುತ್ತಿರುವ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.